ಹಾಗೂ ನಮ್ಮ ಈ ಜಾಗ ಶಿಕ್ಷಣಕ್ಕೆ ನಮ್ಮ ವೀರಪ್ಪಗೌಡರು ಭಾಳ ಅವಿರತ ಪ್ರಯತ್ನ ಮಾಡಿದ್ರು. ಅವರಿಗೂ ಮತ್ತು ನಾವೆಲ್ಲ ಇಲ್ಲಿ ಸೇರಿವಿ, ಅಧ್ಯಕ್ಷರು ಮತ್ತು ನಮ್ಮ ಇಲ್ಲಿ ಸ್ಥಳೀಯ ನಗರಸಭೆ ಸದಸ್ಯರು, ಆಮೇಲೆ ಇಲ್ಲೆಲ್ಲ ಸಿದ್ದಪ್ಪ ಅವರಾಗಲಿ ಉಳಿದೆಲ್ಲ ಬಾಗುಂಟಪ್ಪ ಅವರು, ಎಲ್ಲ ರೀತಿಯಿಂದ ನಾವು ಇಲ್ಲಿ ಏನಪ್ಪ ಅಂದರೆ ಒಂದು ಸ್ಥಳ ಇದು ಇನ್ನೂ ಸ್ವಲ್ಪ ಪ್ರಗತಿ ಆಗಬೇಕು, ಇಲ್ಲಿ ವ್ಯವಸ್ಥೆ ಮಾಡಕತ್ತೀವಿ. ಅಂದರೆ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಮಹರ್ಷಿ ಭಗೀರಥರು ತಮ್ಮ ಪರಿವಾರದವರು ಒಂದು ಋಷಿ ಮುನಿಗೆ ಅವರು ಭಸ್ಮ ಆಗಿರ್ತಾರ, ಅವ್ರನ್ನ ಪುನರ್ಜನ್ಮ ಮಾಡಬೇಕಾದ್ರೆ ಗಂಗೆಯನ್ನು ಭೂಲೋಕಕ್ಕೆ ತರಬೇಕಂತೇಳಿ ಅವರಿಗೆ ಋಷಿಕ ಮುನಿಗಳು ಆದೇಶ ಮಾಡ್ತಾರೆ. ಮಾಡಿದ್ಮೇಲೆ ಅವ್ರೇನು ಮಾಡ್ತಾರೆ ಅಂದರೆ ಶಿವನನ್ನು ಕುಂತು ತಪಸ್ಸು ಮಾಡ್ತಾರೆ. ಶಿವನನ್ನು ಕುಂತು ತಪಸ್ಸು ಮಾಡಿದಾಗ ಶಿವ ಏನಂತಾನ, ಆಯ್ತಪ್ಪ ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಒಂಟಿ ಕಾಲಿಂದ ತಪಸ್ಸು ಮಾಡ್ತಾನೆ, ಮೆಚ್ಚಿನಿ, ಆದರೆ ಗಂಗಾನ್ನ ನೀನು ಆಕಿನ ಕೂತು ಪರೀಕ್ಷೆ ಮಾಡಂತಾನೆ. ಅವಾಗ ಏನು ಮಾಡ್ತಾನ, ಶಿವನ ಅನುಗ್ರಹದಂತೆ ಆತ ಗಂಗೆ ಮಾತನ್ನು ಕೂತು ತಪಸ್ಸು ಮಾಡ್ತಾನೆ. ಆದರೆ ಗಂಗೆ ಒಪ್ಪಿಗೆ ಅಂತಾಳ ಭೂಲೋಕಕ್ಕೆ ಬರೋಕ್ಕೆ. ಆದರೆ ಏನಂತಾಳ, ನಾನು ಬರೋ ರಭಸಕ್ಕೆ ಭಾಳ ಅಲ್ಲೋಲ ಕಲ್ಲ ಆಗ್ತದ, ಅದಕ್ಕೆ ನೀವು ಯಾವಾಗ್ನಿ ಮುನಿ ಕಿವಿಯಾಗಲಿದ್ದ ಹೊರಗೆ ಬರ್ತೀನಿ ಅಂತಾಳ. ಅವಾಗ ಆಕೆ ಬಂದು ಅವರೆಲ್ಲ ನೀರು ಹರಿಸಿದಾಗ ಅವರೆಲ್ಲ ಪೂರ್ವಜರು ಪುನರ್ಜನ್ಮ ಆಗ್ತದವ್ರಿಗೆ. ಅದು ಆ ಮಹರ್ಷಿ ಇವತ್ತೇನದ ನಮಗೆ ಶತಶತಮ ಅವರೇನು ಕಡಿಮೆ ಅಲ್ಲ, ಅವ್ರಿಗೇನು ಹರಿಶ್ಚಂದ್ರ ರಾಮ ಇವರೆಲ್ಲ ವಂಶಸ್ಥರು. ಇವರು ಏನು ದಶರಥ ಭಗೀರಥ ಈ ರೀತಿ ಆದ ಏನಪ್ಪ ಅಂದರೆ ಇವು ನಮ್ಮ ಸಮಾಜದ್ದು ಮೂಲ ಪುರುಷ, ಮೂಲ ಗುರುಗಳಂದರೆ ಮೂಲ ಗುರುಗಳು, ಮೂಲ ಪುರುಷರು ಇವರೇ. ಹಾಗಾಗಿ ಇವತ್ತು ನಾವೇನಪ್ಪ ಅಂದರೆ ನಮಗೆ ಇದು ಸೌಭಾಗ್ಯ ಸಿಕ್ಕಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವಿಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಕತ್ತೀವಿ. ಇಷ್ಟು ನೀವೆಲ್ಲರೂ ಅಪ್ಪಣೆ ಕೊಟ್ಟದಕ್ಕೆ ಮಾತಾಡೋಕೆ ಅವಕಾಶ ಕೊಟ್ಟ ಸಲುವಾಗಿ ಧನ್ಯವಾದ.